ಕಡಲೆಕಾಳು ಮತ್ತು ಅಲಸಂದ್ರೆ ಕಡಲೆ ಬೀಜ ಹಾಕಿ ನೆನೆಸಿಕ್ಕಿದೆ ಬೆಳಗ್ಗೆ. ಇವಾಗ ಹಾಕಿ ಹಾಲು ಸಾಂಬಾರು ಮಾಡೋಣ. ಅದಕ್ಕೆ ಆಲೂಗಡ್ಡೆ 3 ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಇಟ್ಕೊಂಡ್ಬಿಡಿ. ಈಗ ರುಬ್ಗೋಣಕ್ಕೆ ಹಾಲು ಸಾಂಬಾರಿಗೆ ಒಣಮೆಣಸಿನ್ಕಾಯಿ 7ರಿಂದ 8 ಮತ್ತು ಬೆಳ್ಳುಳ್ಳಿ, ಕಾಳು ಮೆಣಸು, ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಒಂದೇ ಸತಿ ಹಾಕಿ ರುಬ್ಕೊಂಡ್ಬಿಡೋದು. ಮತ್ತು ಜೊತೆಗೆ ಸ್ವಲ್ಪ ಕಾಳು ಬೇಯಿಸ್ಕೊಂಡಿದ್ದೆ, ಅವು ಹಾಕ್ಕೊತಾ ಇದ್ದೀವಿ. 1 ಸ್ಪೂನ್ ಆಗಷ್ಟು ಅಕ್ಕಿ ನೆನೆಸಿಕ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಈಗ ರುಬ್ಕೊಂಬಿಡೋಣ. ಎಣ್ಣೆ ಹಾಕ್ಕೊಳ್ಳೋಣ 2 ಸ್ಪೂನು. ಸ್ವಲ್ಪ ಸಾಸಿವೆ, ಚಿಟಪಟ ಅನ್ಬೇಕು. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ, ಕರಿಬೇವು ಸೊಪ್ಪು ಒಗ್ಗರಣೆಗೆ ಹಾಕ್ಕೊಳಕ್ಕೆ. ಅದು ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಬೇಕು. ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಲಿ, ಕೆಂಪಾಗೋದಕ್ಕೆ ಟೇಸ್ಟ್ ಚೆನ್ನಾಗಿರ್ತದೆ. ಇಷ್ಟು ಸಾಕು. ಅದ್ರ ಜೊತೆ ಇವಾಗ ರುಬ್ಕೊಂಡಿದ್ದಾಗಿದೆ. ಇದು ಖಾರ ಬೇಯಿಸ್ಕೊಂಡಿದ್ದೀವಲ್ಲ, ಅದ್ರ ಜೊತೆಗೆ ಹಾಕ್ಕೊಡೋಣ. ನಿಮಗೆ ಎಷ್ಟು ಬೇಕೋ ಗಟ್ಟಿ ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲ ತೆಳ್ಳವಾಗಿದ್ರೆ ಬೇಕಾದರೆ ಮಾಡ್ಕೊಳ್ಳಿ. ಅಂದರೆ ಸಾಂಬಾರು ಇದು ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರೋದು, ತೆಳ್ಳಗಿದ್ರೆ ಅಷ್ಟೊಂದು ಚೆನ್ನಾಗಿರೋದು ಸಾಂಬಾರು. ಹಾಲು ಸಾಂಬಾರು ಕೆಲವೊಬ್ರು ಹಾಲು ಹಾಕ್ತಾರೆ, ನಾವು ಹಾಲು ಹಾಕಲ್ಲ. ಹಾಗೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ಇದು ಕುದಿಬೇಕಾದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ, ಯಾಕಂದರೆ ಅಕ್ಕಿ ಹಾಕಿದ್ದೀವಲ್ಲ ಸ್ವಲ್ಪ, ಹಂಗಾಗಿ ಸಾಂಬಾರು ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಸ್ಟವ್ ಹಚ್ಕೊಂಡು ಈಗ ಒಂದು 5 ನಿಮಿಷ ಬಿಡೋಣ ಕುದಿಯೋಕ್ಕೆ. ರೆಡಿ ಇದೆ ನೋಡಿ. ಇಷ್ಟು ಜಾಸ್ತಿ ಗಟ್ಟಿ ಬೇಡ, ಇಷ್ಟು ಮೀಡಿಯಮ್ ಆಗಿದ್ದ ಸಾಕು. ಕೆಲವರು ಇದಕ್ಕಿಂತ ತೆಳು ಮಾಡ್ತಾರೆ. ಮುದ್ದೆಗೆ ಇಷ್ಟಿದೆ ಸಾಕು. ಒಂದು ಮುದ್ದೆ ಮಾಡ್ಕೊಂಡು ಈ ಥರ ಕಾಳು ಎಲ್ಲ ಈ ಥರ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ತಿನ್ನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರ್ತದೆ, ಒಂದ್ಸತಿ ಟ್ರೈ ಮಾಡಿ ನೋಡಿ.